ನಾವು ಕನ್ನಡಿಗರು ಆಚರಿಸೋ ಓಕುಳಿ ಹಬ್ಬ ಉಳಿದವರು ಆಚರಿಸೋ ಹೋಳಿ ಹಬ್ಬಕ್ಕಿಂತ ಪ್ರಾಚೀನವಾದದ್ದು ಅನ್ನೋ ವಿಷಯ ನಿಮ್ಗೆ ಗೊತ್ತಾ? ಹೌದು, ಬನ್ನಿ ಇವತ್ತು ನಮ್ಮ ಓಕುಳಿ ಹಬ್ಬಕ್ಕೂ ಅವರ ಹೋಳಿ ಹಬ್ಬಕ್ಕೂ ಇರೋ ವ್ಯತ್ಯಾಸನ ನೋಡೋಣ. ಮೊದಲಿಗೆ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹೋಳಿ ಹಬ್ಬನ ಪಾಲ್ಗುಣಿ ಮಾಸದ ಹುಣ್ಣಿಮೆ ದಿನ ಮಾಡಲಾಗುತ್ತೆ, ಅಂದ್ರೆ ಉಗಾದಿಗೂ ಮುಂಚೆ. ಆದ್ರೆ ನಮ್ಮಲ್ಲಿ ಹೊಯ್ಸಳರು ಹಾಗೂ ಚಾಲುಕ್ಯರ ಶಾಸನಗಳು ಹೇಳೋ ಪ್ರಕಾರ ಕನ್ನಡಿಗರು ಓಕುಳಿ ಹಬ್ಬನ ಆಚರಿಸ್ತಾ ಇದ್ದದ್ದು ಚೈತ್ರ ಹುಣ್ಣಿಮೆ ಮತ್ತೆ ವೈಶಾಖ ಹುಣ್ಣಿಮೆಗಳಲ್ಲಿ, ಅಂದ್ರೆ ಉಗಾದಿ ಆದ್ಮೇಲೆ ಬರೋ 2 ಹುಣ್ಣಿಮೆಗಳಲ್ಲಿ. ಲಾಜಿಕ್ ಚೆನ್ನಾಗೇ ಇದೆ ಅಲ್ವಾ? ಯಾಕಂದ್ರೆ ಇದು ಸುಡು ಬೇಸಿಗೆ ಇರೋ ಕಾಲ. ಇನ್ನು ಹಬ್ಬದ ಇತಿಹಾಸ ನೋಡೋದಾದ್ರೆ ಉತ್ತರ ಭಾರತದ ಹೋಳಿ ಹಬ್ಬದ ಆಚರಣೆಗೆ ಹೆಚ್ಚಿನ ಅಂಶ ಪುರಾಣದ ಹಿನ್ನೆಲೆಗಳೇ ಹೆಚ್ಚು. ಹಿರಣ್ಯಕಶಿಪುವಿನ ತಂಗಿ ಹೋಲಿಕಾ ಪ್ರಹ್ಲಾದನನ್ನು ಸುಡುವಾಗ ತಾನೇ ಸುಟ್ಟು ಹೋದರ ಆಚರಣೆಯಾಗಿ ಹೋಳಿಕಾ ದಹನ್ ಅಂತ ಆಚರಿಸುತ್ತಾರೆ. ಆದ್ರೆ ನಮ್ಮಲ್ಲಿ ಓಕುಳಿ ಹಬ್ಬದ ಕಿಚ್ಚಿಡೋ ಪದ್ಧತಿಗೆ ಹೆಚ್ಚು ಕಡಿಮೆ 5000 ವರ್ಷಗಳ ನವಶಿಲಾಯುಗದ ಬೂದಿ ಗುಡ್ಡಗಳ ಇತಿಹಾಸ ಇದೆ. ಹಾಗೆ ಅಹಲ್ಯಾದೇವಿ ತನ್ನ ಮಕ್ಕಳ ಸೈನ್ಯ ಕಟ್ಕೊಂಡು ತನ್ನ ಮಾನಭಂಗ ಮಾಡಿದ ಇಂದ್ರನನ್ನ ಸುಡೋ ಜಾನಪದ ಕಥೆ ಮತ್ತೆ ಪರಶಿವ ಕಾಮದೇವನನ್ನ ಸುಡೋ ಪುರಾಣ ಕಥೆ ನಮ್ಮ ಓಕುಳಿ ಹಬ್ಬದ ಜೊತೆ ತಳುಕು ಹಾಕಿಕೊಂಡಿದೆ. ಅಂದ್ರೆ ಉತ್ತರ ಭಾರತದ ಹೋಲಿಕಾ ದಹನಲ್ಲಿ ಒಂದು ಹೆಣ್ಣಿನ ಆಕೃತಿ ಸುಟ್ರೆ ನಮ್ಮಲ್ಲಿ ಅದು ಗಂಡಿನ ಆಕೃತಿ ಆಗಿರುತ್ತೆ. ಇನ್ನು ಉತ್ತರ ಭಾರತದಲ್ಲಿ ಹೋಳಿ ಅನ್ನೋದು ಕೇವಲ ಮೇಲ್ವರ್ಗದ ಜನ ತಮ್ಮ ತಮ್ಮ ಮನೆ ಮುಂಗಟ್ಟು ಊರ ಮುಂದುಗಳಲ್ಲಿ ಮಾಡೋ ಹಬ್ಬವಾಗಿದ್ದು, ಅಲ್ಲಿ ಪರಿಶಿಷ್ಟ ಸಮುದಾಯಗಳು ಒಟ್ಟುಗೂಡಿ ಮಾಡೋ ಹಬ್ಬ ಇದು ಅಲ್ವೇ ಅಲ್ಲ. ಈಗಲೂ ಕೆಲವೊಮ್ಮೆ ಹೋಳಿ ಹಬ್ಬಗಳಲ್ಲಿ ಅಲ್ಲಿ ಜಾತಿ ಸಂಘರ್ಷಗಳು ಸರ್ವೇ ಸಾಮಾನ್ಯ. ಆದ್ರೆ ಕರ್ನಾಟಕ ಸಾಂಪ್ರದಾಯಿಕ ಓಕುಳಿ ಹಬ್ಬದಲ್ಲಿ ಇದು ತುಂಬಾ ಭಿನ್ನ. ಇಲ್ಲಿ ಪ್ರಾಚೀನ ಪದ್ಧತಿಯ ಪ್ರಕಾರ ಕಾಮಣ್ಣನ ಓಕುಳಿ ಹಬ್ಬ ಆಚರಿಸುವವರು ಕಾಮಣ್ಣನನ್ನು ಸುಡೋಕೆ ಒಲೆಯರ ಮನೆಯಿಂದಲೇ ಬೆಂಕಿ ತರೋ ಸಂಪ್ರದಾಯ ಉಂಟು. ಹೀಗೆ ನಮ್ಮ ಕರ್ನಾಟಕದಲ್ಲಿ ಓಕುಳಿ ಹಬ್ಬ ಅನ್ನೋದು ಜಾತಿ ಭೇದ ಮರೆತು ಎಲ್ಲರೂ ಒಟ್ಟುಗೂಡಿ ಮಾಡೋ ಹಬ್ಬ ಆಗಿದೆ. ಇನ್ನು ಕೊನೆಯದಾಗಿ ಒಂದು ಮುಖ್ಯ ವಿಚಾರ, ಉತ್ತರ ಭಾರತದ ಹೋಳಿಯಲ್ಲಿ ಹೆಂಗಸರ ಮೈ ಕೈಗಳನ್ನ ಮುಟ್ಟಿ ಕಿರುಕುಳ ಕೊಡೋ ಎಷ್ಟೋ ಸುದ್ದಿಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ ನಮ್ಮಲ್ಲಿ ಅಂದ್ರೆ ಓಕುಳಿ ಹಬ್ಬದಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ಶ್ರೀಗಂಧ, ಅರಿಶಿನ, ಕುಂಕುಮ, ಬೇವಿನ ಸೊಪ್ಪು, ಕಾಮನ ಸುಟ್ಟ ಬೂದಿ ಇದನ್ನೆಲ್ಲ ಬೆರೆಸಿ ಓಕುಳಿ ತಯಾರಿಸಿಟ್ಟು ಆಡೋ ಓಕುಳಿ ಆಟದಲ್ಲಿ ಪಿಚ್ಕಾರಿ ಅಥವಾ ಚರಗ ಹಿಡಿದು ಒಬ್ಬರಿಗೊಬ್ಬರು ಎರ್ಚಿಕೊಂಡು ಆಡುವ ಆಟವಾಗಿರುತ್ತೆ. ಮುಟ್ಟಿ ಆಡೋ ಕಿರುಕುಳದ ಆಟ ಇದಾಗಿರಲ್ಲ. ನಮ್ಮ ಇತಿಹಾಸದ ಕೆತ್ತನೆಗಳೇ ತೋರೋ ಹಾಗೆ ಇದು ಪಿಚ್ಕಾರಿ ಚರಗ ಹಿಡಿದು ಎರ್ಚಿ ಆಡೋ ಆಟ. ಇದಿಷ್ಟ ಆಗಿತ್ತು ನಮ್ಮ ಓಕುಳಿ ಹಬ್ಬಕ್ಕೂ ಅವರ ಹೋಳಿ ಹಬ್ಬಕ್ಕೂ ಇರೋ ವ್ಯತ್ಯಾಸಗಳು. ಏನಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನು ಇದೇ ತರ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಾಗಿ ನಮ್ಮ ಹೊಸ ಚಾನೆಲ್ ರಾಗಿ ರೊಟ್ಟಿ ಮೀಡಿಯಾನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗುವ, ಬಾಯ್.